ಈಗಾಗಲೇ ನಾವು ಹೇಳ್ತಾ ಇದ್ವಿ ಅತಿ ಹೆಚ್ಚು ಜನ ಬೆಂಗಳೂರಿನಲ್ಲಿ ಡಿಪೆಂಡ್ ಆಗಿರೋದು ಒಂದು BMTC ಬಸ್ ಮೇಲೆ, ಇನ್ನೊಂದು BMRCL. ಸೊ BMTC ಬಸ್ಗಳು ಯಾವಾಗ ಆಪರೇಟ್ ಆಗ್ತಿಲ್ಲ ಅನ್ನೋದು ಗೊತ್ತಾಯಿತು. ಪರ್ಯಾಯವಾಗಿ ಜನ ಮೆಟ್ರೋವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕಾಣಿಸ್ತಾ ಇದೆಯಂತೆ. ಸೊ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ, ಹೇಗಿದೆ ಚಿತ್ರಣ ಅಲ್ಲಿ ಅಂತ. ಮತ್ತು ಅಲ್ಲೂ ವಿಪರೀತವಾಗಿ ಲೋಡ್ ಬಂದರೆ ಅವ್ರಿಗೂ ಆಪರೇಟ್ ಮಾಡೋದು ಕಷ್ಟನೇ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಮೆಟ್ರೋ ನಿಲ್ದಾಣದ ಒಳಗೆ ನಿಲ್ಲೋಕು ಆಗದಂತಹ ಸ್ಥಿತಿ. ಸೊ ಜನ ಡೈವರ್ಟ್ ಆಗಲೇಬೇಕಲ್ಲ. ವೈಟ್ ಫೀಲ್ಡ್ ಕಡೆಗೆ ಮೆಟ್ರೋ ರೈಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಟೆಕ್ ಪಾರ್ಕ್ ಎಲ್ಲೆಲ್ಲಿ ಜಾಸ್ತಿ ಇದೆ ಎಲ್ಲರೂ ಕೂಡ ಈಗ ಬಸ್ಸನ್ನು ನೆಚ್ಕೊಂಡಿದ್ದಾರೆ. ಇಂದಿನಿಂದ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದ ನೇರ ಎಫೆಕ್ಟ್ ಮೆಟ್ರೋನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಟಿಕೆಟ್ ತಗೊಳ್ಳೋದಕ್ಕೆ. ಕೆಲವ್ರ ಹತ್ರ ಪಾಸ್ ಇದ್ದವರು ಒಳಗೆ ಹೋಗ್ತಾ ಇದ್ದಾರೆ, ಬಟ್ ಇಲ್ದಿದ್ದವರು ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಹೇಳಿ ಗಂಟೆಗಟ್ಟಲೆ ಕಾಯಬೇಕಾದಂತಹ ಸ್ಥಿತಿ ಇದೆ. ಪ್ರತಿ 3 ನಿಮಿಷ 5 ನಿಮಿಷ ಅಂತ ಹೇಳಿ ಜನರ ಪಾಪ್ಯುಲೇಷನ್ ಮೇಲೆ ಯೂಶಲಿ ಮೆಟ್ರೋವನ್ನು ಓಡಿಸ್ತಾರೆ. ಬಟ್ ಇವತ್ತು ವಿಪರೀತವಾಗಿ ಪ್ರೆಷರ್ ಮೆಟ್ರೋ ಸಿಬ್ಬಂದಿಗಳ ಮೇಲೂ ಕೂಡ ಬೀಳುತ್ತೆ ಅಂತ ಹೇಳಲಾಗ್ತದೆ. ಹಾಗೆ ನೋಡೋದಕ್ಕೆ ಹೋದರೆ ಮೆಟ್ರೋ ಸಂಪರ್ಕ ಎಲ್ಲ ಕಡೆ ಕೂಡ ಇಲ್ಲ, ಸೀಮಿತ ಸ್ಥಳಗಳಲ್ಲಿ ಮಾತ್ರ ಇರೋದ್ರಿಂದ ಅದೇ ಜಾಗಗಳು ಈಗ ತುಂಬಿ ತುಳುಕ್ತಾ ಇದೆ ಜನರ ಕಾರಣಕ್ಕೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಶೇಷ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೆಟ್ರೋ ಮೇಲೆ ಅವಲಂಬನೆ ಜಾಸ್ತಿ ಆಗುತ್ತೆ. ದಿನ ಒಂದಕ್ಕೆ 8 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಬಟ್ ಇವತ್ತು ಡಬಲ್ ಆದರೂ ಆಶ್ಚರ್ಯ ಇಲ್ಲ. ಸಾರಿಗೆ ಮುಷ್ಕರದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಏನು ಮೆಟ್ರೋ ಸ್ಟೇಷನ್ಗಳಿದ್ದಾವೆ, ಮೆಟ್ರೋ ಪ್ರಯಾಣವನ್ನು ಈಗ ಪ್ರಯಾಣಿಕರು ಬೆಳೆಸೋದಕ್ಕೆ ಎಲ್ಲರೂ ಕೂಡ ಮೆಟ್ರೋ ಸ್ಟೇಷನ್ಗಳ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಈಗ ಗಮನಿಸ್ಬೋದು. ಇದು ನಾನೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಲ್ಲಿ ಬೆಳ್ಳಂಬೆಳಗ್ಗೆ ಅಂದರೆ 8-8:30 ನಂತರ ಇಲ್ಲಿ ಹೆಚ್ಚಿಗೆ ಜನ ಸೇರ್ತಾಯಿದ್ರು. ಆದರೆ ಈಗ ಬೆಳಗ್ಗೆಯಿಂದಲೂ ಕೂಡ ಅಂದರೆ 7 ಗಂಟೆಯಿಂದಲೂ ಕೂಡ ಏನು ಪ್ರಯಾಣಿಕರು ಹೋಗುವಂಥದ್ದು ಹೆಚ್ಚಾಗ್ತಾ ಇದೆ. ಯಾಕಂದರೆ ಬಸ್ಗಳು ಸರಿಯಾದಂಥ ಟೈಮ್ಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಬಸ್ಗಳ ಸಂಖ್ಯೆ ಏನು ಕಡಿಮೆ ಇದೆ. ಅದರಿಂದಾಗಿ ಮುಷ್ಕರದ ಎಫೆಕ್ಟ್ ಯಾಕೆ ಬೇಕು, ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಥರದ ಮನಸ್ಥಿತಿಯಲ್ಲಿ ಪ್ರಯಾಣಿಕರು ಇದ್ದಂತೆ ಕಂಡು ಬರ್ತಾ ಇದೆ. ಅದರಿಂದಾಗಿ ಎಲ್ಲರೂ ಕೂಡ ಅಂದರೆ ಬಹುತೇಕರು ಮೆಟ್ರೋ ಕಡೆಗೆ ವಾಲಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಮೆಟ್ರೋ ಆರಾಮಾಗಿ ಓಡಾಡ್ಬೋದು ಅನ್ನುವಂಥದ್ದು. ಯಾಕಂದರೆ ಬಸ್ ಸಿಗುತ್ತೋ ಇಲ್ವೋ ಅಥವಾ ಮುಷ್ಕರದ ಎಫೆಕ್ಟು ಯಾವ ರೀತಿಯಾಗಿರುತ್ತೆ, ಯಾಕೆ ಬೇಕು, ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಥರದ ಯೋಚನೆಯಲ್ಲಿ ಜನ ಈಗ ಮೆಟ್ರೋ ಕಡೆಗೆ ಬರ್ತಿದ್ದಂತೆ ಕಾಣ್ತಾ ಇದೆ. ಇದು ಅಂದರೆ ಬೆಳಗ್ಗೆ ಏನು ಮೆಟ್ರೋ ನಿಲ್ದಾಣ ಇದೆ, ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ, ಇಲ್ಲಿ ಪ್ರಯಾಣಿಕರು ಹೋಗುವಂಥದ್ದು ಗಮನಿಸಬಹುದು. ಇದು ಅಂದರೆ ಈಗಿನ ಸ್ಥಿತಿ ಇದು. ಮೆಟ್ರೋ ನಿಲ್ದಾಣದ ಕಡೆಗಳಿಗೆ ಪ್ರಯಾಣಿಕರ ಸಂಖ್ಯೆ ಅಂದರೆ ಮೆಟ್ರೋದಲ್ಲೇ ಓಡಾಡಿದ್ರೆ ಒಳ್ಳೆಯದು ಅನ್ನೋ ಥರದ ಮನಸ್ಥಿತಿಯಲ್ಲಿ ಪ್ರಯಾಣಿಕರು ಹೋದಂತೆ ಕಂಡು ಬರ್ತಾ ಇದೆ. ಬಹುತೇಕರು ಆ KSRTC BMTC ಕಡೆಯಿಂದ ಅಂದರೆ ಆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದು ಮೆಟ್ರೋ ನಿಲ್ದಾಣಕ್ಕೆ ಹೋಗ್ತಾ ಇರೋಂಥದ್ದು. ಅಂದರೆ ಬಸ್ ಸವಾಸ ಬೇಡ ಇವತ್ತು ಅನ್ನೋ ಥರದ ಮನಸ್ಥಿತಿಗೆ ಜನ ಕೂಡ ಬಂದಿದ್ದಾರೆ ಅನ್ನೋಂಥದ್ದು. ಒಟ್ಟಾರೆ ಎಫೆಕ್ಟ್ ಏನಿದೆ, ಎಫೆಕ್ಟ್ ಸ್ವಲ್ಪ ಮಟ್ಟಿಗೆ ಈಗ ಪ್ರಾರಂಭಿಕ ಹಂತದಲ್ಲಿ ತಟ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಅನಿಕಲ್, ಪಬ್ಲಿಕ್ TV ಬೆಂಗಳೂರು.